ಇವತ್ತು ವರ್ಕ್ ಭಾಳ ಇತ್ತಪ್ಪ. ಯಪ್ಪ ನನಗಂತೂ ಯಾವಾಗ ಬ್ರೇಕ್ ಸಿಗುತ್ತೆ ನನಗಾಗಿತ್ತು. ಹೊಟ್ಟೆ ಬೇರೆ ಹಸ್ತು ಬಿಟ್ಟಿತ್ತು. ಬೆಳಗ್ಗೆ ಟಿಫನ್ ಸ್ವಲ್ಪ ಮಾಡಿ ಬಂದುಬಿಟ್ಟಿದ್ದೆ. ಹೂನಪ್ಪ, ನನಗೂ ಹಾಗೆ ಆಗಿತ್ತು. ಯಾಕೋ ಇವತ್ತು ಸ್ವಲ್ಪ ವರ್ಕ್ ಹೆವಿನೇ ಕೊಟ್ಟಿದ್ರು ಬಾಸ್. ನೀನು ಬಾಕ್ಸ್ ತಂದೀಯಾ? ಅಯ್ಯೋ ಇಲ್ಲ. ಹಾಗಿದ್ರೆ ಇಲ್ಲೇ ಮಾಡಿಬಿಡೋಣ, ಏನಾದರೂ ಆರ್ಡ್ರ್ ಮಾಡಿ. ಸರಿ, ಹಂಗೆ ಮಾಡೋದಾಗ ಮತ್ತೇನು ಮಾಡ್ಬೇಕು? ಬೆಳಗ್ಗೆ ಟಿಫನ್ ಎಷ್ಟು ಬೇಗ ಅದು ಮಾಡ್ಕೊಬೇಕು ಅಂತಲೇ ಈ ಚಳಿ ಎದ್ದೊಳಂಗೆ ಆಗಂಗಿಲ್ಲ. ಏನು ಹೇಳೋಣ? ಇಲ್ಲ, ನಾನು ಫಸ್ಟ್ ಟೈಮ್ ತಿಂತಿರೋದು. ಏನು ಚೆನ್ನಾಗಿರ್ತೈತೆ ನನಗೆ ಗೊತ್ತಿಲ್ಲಲ್ಲ. ಏನು ಚೆನ್ನಾಗಿರ್ತೈತೆ? ನೀನು ಅಂದರೆ ಭಾಳ ವರ್ಷ ಆಯ್ತಲ್ಲ ಇಲ್ಲಿ ಕೆಲಸ ಮಾಡಕತ್ತಿ. ನೀನು ಇಲ್ಲೇ ಮಾಡಿರ್ತಿ, ಏನಾದರೂ ತಿಂದಿರ್ತೀಯಲ್ಲ, ನಿನ್ಗೇನು ಚೆನ್ನಾಗಿ ಅನಿಸುತ್ತೆ, ಏನು ಭಾಳ ಟೇಸ್ಟ್ ಇರ್ತೈತೆ ಅದನ್ನ ಹೇಳು ನನಗೆ. ನೂಡಲ್ಸ್ ಮಾತ್ರ ಮಸ್ತ್ ಇರ್ತೈತಿಲ್ಲ, ಅದನ್ನ ಆರ್ಡ್ರ್ ಮಾಡಲಾ? ಸರಿ ಮಾಡು. ಹೊಳು ಬರೋದ್ರಾಗ ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ. ರಾಧಾ, ಮತ್ತೇನಾದರೂ ಬೇಕಾ? ಕಾಫಿ, ಜ್ಯೂಸು? ಇಲ್ಲಿಲ್ಲ, ಮತ್ತೇನು ಬೇಡ. ಸಾರಿ ಬಾಸ್, ಸಾರಿ, ನೋಡಲಿಲ್ಲ. ಏನಾದರೂ ಒಂದು ಎಡವಟ್ಟು ಮಾಡಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನ ಆಗಲ್ಲ. ಅಯ್ಯೋ ಬಾಸ್, ನಾನೇ ಮಾಡಿದೆ. ಆ ರಶ್ಮಿ ಏನೋ ಮಾತಾಡ್ಸಿದ್ಲು, ಅದಕ್ಕೆ ನಾನು ಆ ಕಡೆ ತಿರುಗಿ ಮಾತಾಡಿದ್ದೆ. ನಿಮಗೇನಾಗಿತ್ತು? ನೀವು ನೋಡ್ಕೊಂಡು ಬರ್ಬೋದಿತ್ತಲ್ಲ. ಏನು? ಸಾರಿ ಬಾಸ್, ಸಾರಿ, ಏನಿಲ್ಲ, ನಂದೇ ತಪ್ಪು. ಯಪ್ಪ, ಮತ್ತೆ ಸುಮ್ಮನಿರಲ್ಲ ಅಂದ್ರೆ ಮನೆ ಥರ ಮತ್ತೇನೋ ಮಾತಿಗೆ ಮಾತಾಡೋದು, ಸುಮ್ಮನೆ ಜಗಳ ಮಾಡ್ಬೋಗತ್ತೆ. ಯಾಕೆ ಬೇಕು? ಯಪ್ಪ, ಹೋದ್ರು. ಇದಕ್ಕೆ ಬಂದ್ರೆ ಹಿಂಗೆ ಬಂದು ಹಿಂಗೆ ಹೋಗಕ್ಕೆ. ರಾಧಾ ತಗೋ, 2 ಪ್ಲೇಟ್ ಇದ್ವಲ್ಲ, 2 ಪ್ಲೇಟ್ ಇಲ್ಲ ಅಂತ ಖಾಲಿ ಆಗಿಬಿಡ್ತಂತೆ. ಅದಕ್ಕೆ 1 ಪ್ಲೇಟ್ ತಂದಿದ್ದೀನಿ, ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳಂತಾಗ ಇಬ್ರು. ಹೌದಾ? ಸರಿ ಬಿಡು. ನೀನು ಮಾಡೋ ಇಡ್ಬಿಟ್ಟು ಒಂದಲ್ಲ ಬಿಡೆ. ನಾನೇನು ಮಾಡಿದೆ? ನೀನಲ್ಲ ಮಾತಾಡ್ಸಿದ್ದು. ನನ್ನ ಫ್ರೆಂಡ್ ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಬರಕ್ಕೆ ಹೊಂಟಿದ್ದೆ. ಟೀ ಬೇಕಾ, ಕಾಫಿ ಬೇಕಾ, ಜ್ಯೂಸ್ ಬೇಕಾ ಅಂತ ಕೇಳಿದೆ. ನಾನು ನಿನ್ನ ಕಡೆ ನೋಡ್ಕೊಂತ ಹಿಂಗೆ ಹೊಳಿದವ. ಅಯ್ಯಪ್ಪ ಗಡ್ಡಿಕ್ಕೆ ಹೊಡೆದ್ಬಿಟ್ಟೆ. ಏನು ಅಯ್ಯಪ್ಪ? ಅಯ್ಯಪ್ಪ ಅಂದ್ರೆ ಯಾರು? ಇಲ್ಲಿ ಯಾರದೆ? ಯವ್ವ, ಇನ್ಯಾರು ಬೈತ? ನಾನು ಈ ಆಫೀಸ್ನಾಗ ಒಂದೇ ಬಯಸ್ಕೊಳ್ಳೋ ಪ್ರಾಡಕ್ಟ್ ಯಾರು ಹೇಳು? ನಮ್ಮ ಬಾಸ್ ಅಷ್ಟೇ. ಬಾಸ್ ಇಲ್ಲೇ ಕುತ್ಕೊಂಡಾರೇಕೆ? ನೋಡೋಣ ಹಿಂಗೆ ಯಾಕೆ ಮಾತಾಡಕತ್ತೇಳ? ಹೋಗ್ಲಿ ಬಿಡು. ಬಾ, ಇದು ನೂಡಲ್ಸ್ ಹಾರ್ತೈತಿ, ಬೇಗ ತಿನ್ನೋಣ ಬಾ. ಆ ಕಡೆ ಹೋಗಂಬ, ಇಲ್ಲಿ ಬೇಡ. ಅಯ್ಯ, ನೀನು ಯಾಕೆ ಹಂಗೆ ಮಾಡಕತ್ತಿ? ಬಾಸ್ ಇದ್ರಾಗಿದ್ದಾಗ ಮಾಡ್ತೀರ, ಹಂಗೆ ಎದ್ರಿಕೆ ಅಂತ ಮಾತಾಡ್ತೀಯಲ್ಲ. ಆ ಬಾಸ್ ಇಲ್ಲದಾಗ ಹಂಗೆ ಬಂದಂಗೆ ಮಾಡಿ ಮತ್ತೆ ಇನ್ನೇನು ಮಾಡ್ತಿರ್ತಾರೆ? ಆ ಕ್ಯಾಬಿನ್ಗೆ ಹೋಗಿ ಆ ಚೇರ್ನಾಗ ಅತ್ತಾಗಿ ತಗೊಳ್ಳಾಡ್ಕೊಂತ ಫೈಲ್ ಸಿಗ್ನೇಚರ್ ಆರಾಮ್ ಸೈನ್ ಮಾಡ್ಕೊಂತ ಆರಾಮ್ ಮೆಸಿಗಳೇ ಕುಂತಿರ್ತಾರೆ. ಅಯ್ಯಯ್ಯೋ, ಬಾಸ್ ಸೆಟ್ ಮಾಡ್ಕೊಳಕತ್ತಾರ. ಮುಖ ನೋಡಿದ್ರೆ ಗೊತ್ತಾಕತಿ. ಬಾರ ಆರ್ತೈತಿ, ಇದನ್ನ ನೀನು ಯಾಕೆ ಹಿಂಗೆ ನಿಂತಿ? ತಡಿ, ನಾನು ಬಾಸ್ ಡಿಕ್ಕಿ ಹಿಡಿದ್ರಲ್ಲ, ಏನಾರ ಬೈಬೇಕಂದು ಮಾಡಿದ್ದೆ. ಮೊನ್ನೆ ಹಿಂಗೆ ಏನಾರ ಹೋಗಿ ನಾನು ಬೈದ್ಬಿಟ್ಟೆ, ಅವರು ಬೈದ್ಬಿಟ್ಟ. ಸುಮ್ಮನೆ ಯಾಕೆ ಬೇಕವ? ಮತ್ತು ನಾನು ಬೈಯಕ್ಕೆ ಶುರು ಮಾಡಿದ್ರೆ ಮತ್ತು ನಾನು ಸ್ಟಾಪು. ಬಾಸಿಗೆ ಕೇಳಿಸ್ಕೊಳಕ್ಕಾಗಿಲ್ಲ, ಹಂಗೆ ಮಾತಾಡ್ಬಿಡ್ತೇನೆ. ಅದಕ್ಕಾಗಿನ ಯಾಕೆ ಬೇಕು? ನಾನೇ ಸುಮ್ಮನೆ ಸರದು ನಿಂತ್ಬಿಟ್ಟೆ. ಅವ್ರು ಹೋಗ್ಬಿಟ್ರೆ ಆ ಕಡೆ. ರಾಧಾ, ಬಾಸ್ ಅದ ಬಾಸ್ ಬಗ್ಗೆನೇ ಹಾಕತ್ತಿರೋದು ನಾನು. ಯವ್ವ, ಈಕಿ ತಾಳ ಬಯಸಿರೋದಾಗ ನನ್ನ ಆಫೀಸಿಂದ ಎತ್ತಂಗಡಿ ಮಾಡಿಸ್ತಾಳ ವೈಕಿಲ್ಲ ಇದ್ರೆ. ನಿನ್ಕ ಹಂಗೆ ಓಡಾಗತ್ತಿಲ್ಲ, ಏನು ಮಾತಾಡಕತ್ತೇನ? ಹಂಗೆ ಹೋಗ್ಕೊಳ್ಳೋ ಹುಡುಕಿ ಅಂತ. ಅಯ್ಯಯ್ಯ, ಬಾಸ್ ಇಲ್ಲ ಅಂದ್ರೆ ಹಿಂಗೆ ಇದ್ರಿಗಿದ್ದಿದ್ರು ಇನ್ನೇನು ಮಾಡ್ತಿದ್ಲ ಏನು? ಅಯ್ಯೋ, ಹ್ಯಾಂಡ್ ವಾಶ್ ಮಾಡ್ಕೊಂಡೇ ಬರಲಿಲ್ಲ. ಅಯ್ಯೋ, ಬಾಸ್ ಇಲ್ಲೇ ಕುತ್ಕೊಂಡಾರ. ಅಯ್ಯಯ್ಯೋ, ಇಷ್ಟೊಂದು ಬೈಯೋದೆಲ್ಲ ಕೇಳಿಸ್ಕೊಂಡಾರ. ಸಿಟ್ನಾಗ ಹೋದಾರ. ಏನು ಮಾಡಿ? ಅಯ್ಯೋ, ನನಗೆ ತಲೆ ಕೆಟ್ಟಕ್ಕೆ ಎಲ್ಲೋ ಮಾತಾಡ್ಬಿಟ್ಟೆ. ಎಸ್ಕೇಪ್ ಆಗತ್ಸಲ ಆತಾಗ. ರಾಧಾ, ನಿಂತ್ಕೋ. ಸುಮ್ಮನೆ ನನ್ನ ಪಾಡಿನ ಇದ್ರ ಬರ್ತೈತೆ. ಬರೀ ಎಲ್ಲದ್ರಾಗ ಹಿಂಗೆ ಮಾತಾಡಿನೇ ಅರ್ಧ ಸಮಸ್ಯೆಗೆ ಸಿಕ್ಕಕ್ಕಿಂತ ನಾನಂತ್ರ. ಏನು ಬಾಸ್? ಅಯ್ಯೋ, ಇಷ್ಟು ಮರ್ಯಾದೆ ಏನು ಕೊಡೋದು ಬೇಕಾಗಿಲ್ಲ. ಇಷ್ಟೊತ್ತವರೆಗೂ ನೀವು ಎಷ್ಟು ಮರ್ಯಾದೆ ಕೊಡ್ತೀರ ಅಂತ ನಾನು ಕೂತ್ಕೊಂಡು ಎಲ್ಲ ಕೇಳಿಸ್ಕೊಂಡೇನಿ. ಬಾಸ್, ಅದು ಅಲ್ರಿ, ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಐತಾ? ಬಾಸ್ ಈ ಥರ ಪಬ್ಲಿಕಲ್ಲಿ ಕೂತ್ಕೊಂಡು ಈ ಥರ ಎಲ್ಲ ಮಾತಾಡ್ತಿರಲ್ಲ, ನಮ್ಗೆ ಏನು ಬೈಬೇಕು ಅನ್ನಿಸ್ತದ ನೋಡ್ರಿ ನಿಮ್ಗೆ ನೋಡಿದ್ರೆ. ಮೊದಲು ಏನು ಮಾಡ್ದಂಗೆ ಬೈತೀರಾ? ಈಗ ತಪ್ಪು ಮಾಡೇನಿ, ಇನ್ಯಾಕೆ ನಾನು ಅದು ಮಾಡೇನಿ ಇದು ಮಾಡಿ ಅಂತಂದೆಲ್ಲಿ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ಲಿ. ಬೈರಿ ಬಾಸ್, ಎಷ್ಟು ಬೈತೀರಾ ಬೈ. ನಂದು ತಪ್ಪೈತಿ, ಬೈರಿ ಬೈರಿ ಬೈರಿ. ನಿಮ್ಗೆ ಬೈಯಕ್ಕೆ ಸಿಗೋ ಇಷ್ಟ ಇಲ್ಲ ನನಗೆ. ಬೈಯಕ್ಕೆ ಇಷ್ಟ ಇಲ್ಲ? ಬೈಯಕ್ಕೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಅದಕ್ಕೆ ಇಷ್ಟ ಐತಿ? ಹೋಗಿ ಬಿಡು, ಹೆಂಗಾರ ಮಾಡ್ಕೊಳ್ಳಿ. ಹೆಂಗ ಏನೋ ಜಾಸ್ತಿ ಉದ್ದಕ್ಕೆ ಏನೋ ಭಾಷಣ ಬೈತಾರೆ ಅನ್ಕೊಂಡಿದ್ದೆ. ಹೆಂಗ ಪುಣ್ಯಾತ್ಮ ಸದ್ಯ ಇಷ್ಟಕ್ಕೆ ಹೋದ. ರಶ್ಮಿ, ನೀನಾದರೂ ಹೇಳ್ಬೇಕಬೇಡ, ಸುಮ್ಮನೆ ನಿಂತಿದ್ದಲ್ಲೇ ಬಾಸ್ ಇಲ್ಲ ಅದರ ಅಂತಂದು. ನಾನು ನೋಡಿದ್ರೆ ಇನ್ನೊಬ್ಬಿದ್ದಾನೆ. ಇನ್ನು ನನ್ನ ಪುಣ್ಯಕ್ಕೆ ಮನಸ್ಸಿನಾಗಿರೋದೆಲ್ಲ ಆಚೆ ಬಂದಿಲ್ಲ. ಏನೋ ಸ್ವಲ್ಪ ಪಬ್ಲಿಕ್ ಪ್ಲೇಸ್ ಅಂದು ಸ್ವಲ್ಪ ಡೀಸೆಂಟಾಗಿ ಏನೋ ಹೊಂದೇನೆ. ಅದು ಬಿಟ್ಟು ಮನಸ್ಸಿನಾಗಿರೋದೆಲ್ಲ ಅಂದ್ಬಿಟ್ಟಿದ್ರೆ ಮುಗಿತಿತ್ತು. ಬಾಸ್ ಕೇಳಿಸ್ಕೊಂಡು ಏನಿಲ್ಲ, ನನ್ನ ಕೆಲಸಕ್ಕೆ ಇದ್ಕೊಂಡು ಹೊರಗೆ ಹಾಕೋದಲ್ದೆ ಕುತ್ತಿಗೆ ಪಟ್ಟಿ ಹಿಡ್ದು ಒಳಗೆ ದುಡ್ತಿದ್ರು ಅಷ್ಟೇ. ರಶ್ಮಿ, ಬಾಸ್ ಅವಾಗ ಅಂದ್ರೆ ಈಗ ಹೇಳ್ತಾಳ ಬಾಸ್ ಅಂತಂದು. ಈಗ ತಗೊಂಡೇ ಮಾಡಲಿ, ಹೇಳಕ್ಕರೆ ಹೇಳಂತಂದ್ರೆ ಈಗ ಹೇಳ್ತಾಳ. ಈಗಲ್ಲ ಯಪ್ಪಲ್ಲ ಹೋಗಿ ಕುತ್ಕೊಂಡು ಅಂದ್ಬಿಡಲ್ಲ ಕ್ಯಾಬಿನಾಗ. ಏನು ಮಾತಾಡ್ತೀವಿ ಅವ್ರ ಬಗ್ಗೆ? ರೀ ರಾಧಾ, ಕಳ್ಳಿ, ಬಾಸ್ ಥರ ವಾಯ್ಸ್ ಚೇಂಜ್ ಮಾಡಿ ಎದುರಿಸ್ತೀಯ ನನ್ನ? ರೀ ರಾಧಾ, ಇಲ್ಲಿ ನೋಡ್ರಿ ಈ ಕಡೆ.
ಯಾವ ಕಡೆ ಬಾಸ್ ಮತ್ತೆ ಬಂದ್ಬಿಟ್ರೆ ನೀವು ಯಾವಾಗ ಬಂದು ನಿಂತಿದ್ರಿ? ಇನ್ಮೇಲೆ ನಿಮ್ಮ ಹಿಂದೆ ಮುಂದೆ ಸುತ್ತೆಲ್ಲ ಅಡ್ಡಾಡ್ಬೇಕಾದ್ರೆ ನಾನೊಬ್ಬ ಪುಣ್ಯಾತ್ಮ ಬಾಸು ನಿಮ್ಮ ಕೆಲಸ ಕೊಟ್ಟೋರನ್ನು ಇಲ್ಲೇ ಅದನವ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ ಅಂತಂದು ಹೇಳ್ಕೊಂತ ನಿಮಗೆ ನೆನಪು ಮಾಡ್ಕೊಂತ ಅಡ್ಡಾಡ್ತೇನೆ, ಓಕೆನಾ? ಹ್ಞೂ ಬಾಸ್. ಅಲ್ಲ ಸರಿ ಇಲ್ಲ ಬಾಸ್, ಇನ್ಮೇಲೆ ಆಗಿಲ್ಲ, ಮಾಡಲ್ಲ, ಮಾತಾಡಲ್ಲ ಬಾಸ್. ಅವಾಗಲೇನೋ ಅಂತಿದ್ರಲ್ಲ, ಇಲ್ಲ ನಾನ್ ಸ್ಟಾಪ್ ಆಗಿ ಬೈತಿದ್ದೆ, ಮನಸ್ಸಲ್ಲಿರೋದ್ರೆ ಹೇಳ್ತಿದ್ದೆ, ಬೈರಿ ನೋಡೋಣ, ಬೈರಿ. ಸಾರಿ ಬಾಸ್, ಹಾಗೆ ಏನೋ ಫ್ಲೋನಲ್ಲಿ ಹೇಳ್ಬಿಟ್ಟೆ, ಕ್ಷಮಿಸ್ಬಿಡಿ. ನಿಮ್ಮಂಥವ್ರನ್ನೆಲ್ಲ ಕೆಲಸಕ್ಕೆ ಇಟ್ಕೊಳ್ಳೋಲ್ಲ, ನನಗೆ ಬುದ್ಧಿಲ್ಲ. ಏ ನನಗೆ ಬಾಸ್ ಬೈದವ್ರು ನೀನು ನಗಕತ್ತಿ ಏನು? ಮತ್ತೆ ಇನ್ನೇನು ಮಾಡಲಿ, ನಿನ್ನ ಬಾಯಿನ ಸುಂದರಂಗಿಲ್ಲ ಯವ್ವ. ಅವಾಗೂ ಹಂಗೆ ಮಾತಾಡ್ದಿ, ಬಾಸ್ ಬಂದ್ರಂತ ಹೇಳಕತ್ತೀನಿ, ಕೇಳೋ ತಾಳ್ಮೇನಿಲ್ಲ, ಸುಮ್ಮನೆ ಆದ್ರೆ ಆಗ್ಬೇಕಾ? ಸುಮ್ಮನೆ ಆಗಲ್ಲ. ಇಲ್ಲಪ್ಪ, ಬಟ್ ಆದಷ್ಟು ನಾನು ಮಾತಾಡೋದು ಕಮ್ಮಿ ಮಾಡ್ಬೇಕು, ಇಲ್ಲಾಂದ್ರೆ ಈ ಬಾಸ್ ಕಡೆ ಎಲ್ಲಾದರೂ ನಾನು ಇರೋದುಂಟ. ಯಪ್ಪ ಏನಿಲ್ಲ, ಇನ್ನೊಂದ್ಸರಿ ಹಿಂಗೇನಾರ ನಾನು ಮಾತಾಡೋದು ಗೊತ್ತಾದ್ರೆ ಯಾಕೆ ಪುಣ್ಯಾತ್ಮ ಸುಮ್ಮನೋಗ್ಯಾನ, ಇನ್ನೊಂದ್ಸರಿ ಏನಾರ ಹಿಂಗೆ ಮಾತಾಡೋದು ಒಂದು ಕ್ಲೀವ್ ಸಿಗಲಿ, ಗ್ಯಾರಂಟಿ ನನ್ನ ರಿಸೈನ್ ಡೇಟಾ ಕೈಯಾಗಿ ಹಿಡ್ಕೊಂಡು ಬರೋದವ್ರು. ಈ ಬಾಸ್ ಬಂದರು. ಸಾರಿ ಬಸ್, ನಾನೇನು ಮಾತಾಡಿಲ್ಲ. ಬಾಸ್ ಎಲ್ಲದಾರಿಲ್ಲ. ನಾನು ತಮಾಷೆ ಮಾಡಿದ್ ಬಿಡ, ಬಾಸ್ ಬಂದಿಲ್ಲ. ಅವ್ರು ಒಂಥರ ಕಾಡಿಸ್ತಾರೆ, ನೀನಂತರ ಕಾಡಿಸ್ತೀಯ. ಮಾಡ್ತೀನಿ ತಡಿ ನಿನಗೆ. ಇಲ್ಲಪ್ಪ, ನಾನೇನು ಮಾಡಿಲ್ಲ. ಎಲ್ಲೋಕ್ಕಿ ಆಮೇಲೆ ಹೇಳಿದ್ರೆ ಬರಲೇಬೇಕಲ್ಲ, ನನ್ನ ಪಕ್ಕದ ಟೇಬಲ್ಲೇ ನೆನಪಿರಲಿ, ಆಮೇಲೆ ನೋಡ್ಕೊಂತೆ ನಿನ್ನ. ಪಾಪ ಬಾಸ್ ಏನು ಅನ್ಕೊಂಡ್ರೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಫ್ರೆಂಡ್ಸ್. ಬಾರೇ ನೂಡಲ್ಸ್ ಥರದ್ದೆಲ್ಲ ಆರೋಗ್ತದೆ. ಬಾ. ಹಾಂ ಬಂದೆ.